ವಿಶ್ವದ ದೊಡ್ಡಣ್ಣ ಅಮೆರಿಕದಲ್ಲಿ ಬಿಗ್ ರೇಡ್. ವಲಸಿಗರ ವಿರುದ್ಧ ಮುಗಿಬಿದ್ದ ಐಸಿಇ ಏಜೆಂಟರು. ವೀಕ್ಷಕರೇ, ಡೊನಾಲ್ಡ್ ಟ್ರಂಪ್ ರವರು ವಲಸಿಗರ ವಿರುದ್ಧ ಕಾನೂನನ್ನ ತುಂಬಾ ಬಿಗಿಗೊಳಿಸಿದ್ದಾರೆ. ದಿನ ಕಳೆದಂತೆ ಕಠಿಣ ರೂಲ್ಸ್ ಗಳನ್ನ ಜಾರಿಗೆ ತರುತ್ತಿದ್ದಾರೆ. ಈಗ ಅಮೆರಿಕದಿಂದ ಆತಂಕಕಾರಿ ಸುದ್ದಿ ಹೊರಬಿದ್ದಿದೆ. ಅಕ್ರಮ ವಲಸಿಗರ ವಿರುದ್ಧದ ಕಾರ್ಯಾಚರಣೆ ಈಗ ಹಿಂದೆಂದೂ ಕಾಣದ ರೀತಿಯಲ್ಲಿ ತೀವ್ರಗೊಂಡಿದೆ. ಅಮೆರಿಕದ ಒಳನಾಡಿನ ಭದ್ರತಾ ಇಲಾಖೆಯ ಕಾರ್ಯದರ್ಶಿ ಮಾರ್ಕ್ ವೇನ್ ಮುಲ್ಲಿನ್ ನೇತೃತ್ವದಲ್ಲಿ ಇಮಿಗ್ರೇಷನ್ ಅಂಡ್ ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ ಅಂದರೆ ಐಸಿಇ ಏಜೆಂಟರು ಕಾರ್ಯಾಚರಣೆಯನ್ನ ಭಾರಿ ವೇಗಗೊಳಿಸಿದ್ದಾರೆ. ಕೇವಲ ಜುಲೈ ತಿಂಗಳ ಮೊದಲ 11 ದಿನದಲ್ಲೇ ಬರೋಬ್ಬರಿ 16,000ಕ್ಕೂ ಹೆಚ್ಚು ಅಕ್ರಮ ವಲಸಿಗರನ್ನ ಬಂಧಿಸಲಾಗಿದೆ. ಅಂದರೆ ದಿನಕ್ಕೆ ಸರಾಸರಿ 1,400ಕ್ಕೂ ಹೆಚ್ಚು ಜನರ ಬಂಧನವಾಗ್ತಾ ಇದೆ. ಆದರೆ ಈ ಭೀಕರ ಕಾರ್ಯಾಚರಣೆ ನಡುವೆ ಅಮೆರಿಕದ ಹೂಸ್ಟನ್ ಮತ್ತು ಮೇನ್ ಭಾಗದಲ್ಲಿ ಕೇಂದ್ರ ಏಜೆಂಟರು ನಡೆಸಿದ ಗುಂಡಿನ ದಾಳಿಗೆ 2 ವಲಸಿಗರು ಪ್ರಾಣ ಕಳೆದುಕೊಂಡಿದ್ದಾರೆ. ಹಾಗಾದ್ರೆ ಅಮೆರಿಕದಲ್ಲಿ ಬಿಗ್ ರೇಡ್ ಹೇಗಿದೆ? ವರ್ಷಕ್ಕೆ 10 ಲಕ್ಷ ಟಾರ್ಗೆಟ್ ಪ್ಲಾನ್ ಏನು? ಭಾರತೀಯರ ಕತೆ ಡೀಟೇಲ್ ಆಗಿ ನೋಡೋಣ ಬನ್ನಿ. ಜುಲೈ ತಿಂಗಳ ರೆಕಾರ್ಡ್ ಬ್ರೇಕಿಂಗ್ ಕಾರ್ಯಾಚರಣೆ. ಎಸ್ ವೀಕ್ಷಕರೇ, ವರದಿಗಳು ಮತ್ತು ಅಧಿಕೃತ ಸರ್ಕಾರಿ ದಾಖಲೆಗಳ ಪ್ರಕಾರ ಜೂನ್ ತಿಂಗಳಲ್ಲಿ ಟ್ರಂಪ್ ಸರ್ಕಾರ ಸುಮಾರು 40,000 ಅಕ್ರಮ ವಲಸಿಗರನ್ನ ಬಂಧಿಸಿ ದಾಖಲೆ ಬರೆದಿತ್ತು. ಆದರೆ ಜುಲೈ ತಿಂಗಳು ಆರಂಭವಾಗ್ತಿದ್ದಂತೆಯೇ ಈ ಸಂಖ್ಯೆ ಇನ್ನೂ ಭಯಾನಕ ರೂಪ ಪಡೆದುಕೊಂಡಿದೆ. ಜುಲೈ ತಿಂಗಳ ಮೊದಲ 11 ದಿನಗಳಲ್ಲಿ 16,213 ವಲಸಿಗರನ್ನ ಐಸಿಇ ಏಜೆಂಟರು ಬಂಧಿಸಿದ್ದಾರೆ. ಅಂದರೆ ಪ್ರತಿದಿನಕ್ಕೆ ಸುಮಾರು ಸರಾಸರಿ 1,400ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆಯಲಾಗ್ತಾ ಇದೆ. ಜನವರಿಯಲ್ಲಿ ಸಿಟಿ ಆಧಾರಿತ ಮೆಗಾ ರೇಡ್ಗಳಾದ ಲಾಸ್ ಏಂಜಲೀಸ್ ಮತ್ತು ಮಿನ್ನಿಯಾಪೋಲಿಸ್ಗಳಲ್ಲಿ ನಡೆದ ಮಿಲಿಟರಿ ಶೈಲಿಯ ದಾಳಿಗಳಲ್ಲಿ ಅಮೆರಿಕದ ನಾಗರಿಕರಾದ ರೆನೆ ಗುಡ್ ಮತ್ತು ಅಲೆಕ್ಸ್ ಪ್ರೆಟ್ಟಿ ಎಂಬ 2 ಏಜೆಂಟರು ಗುಂಡಿಕ್ಕಿ ಕೊಂದಿದ್ದರು. ಈ ಘಟನೆ ದೇಶದಾದ್ಯಂತ ಭಾರಿ ವಿರೋಧಕ್ಕೆ ಕಾರಣವಾಗಿತ್ತು. ಈ ಸಾರ್ವಜನಿಕ ಆಕ್ರೋಶಕ್ಕೆ ಹೆದರಿ ಸರ್ಕಾರ ಕೆಲವು ದಿನ ದಾಳಿಯ ತೀವ್ರತೆಯನ್ನ ಕಡಿಮೆ ಮಾಡಿತ್ತು. ಆದರೆ ಈಗ ಸದ್ದಿಲ್ಲದೆ ಯಾವುದೇ ಪ್ರಚಾರ ನೀಡದೆ ದೇಶದ ಮೂಲೆ ಮೂಲೆಗಳಲ್ಲಿ ಕಣ್ಣಿಗೆ ಕಾಣದಂತೆ ಭಾರೀ ಪ್ರಮಾಣದ ದಾಳಿಗಳನ್ನ ಪುನಃ ಆರಂಭಿಸಲಾಗಿದೆ. ಈ ಹೊಸ ತಂತ್ರಗಾರಿಕೆಯನ್ನ ವಾಷಿಂಗ್ಟನ್ನ ಪ್ರಸಿದ್ಧ ಕೆಟೋ ಇನ್ಸ್ಟಿಟ್ಯೂಟ್ನ ವಲಸೆ ಅಧ್ಯಯನ ನಿರ್ದೇಶಕ ಡೇವಿಡ್ ಬಯರ್ ಇದು ಹಿಂದೆಂದಿಗಿಂತಲೂ ಭಯಾನಕವಾಗಿದೆ, ಹೆಜ್ಜೆ ಹೆಜ್ಜೆಗೂ ಹೊಸ ನಗರಗಳಲ್ಲಿ ಕ್ರ್ಯಾಕ್ ಡೌನ್ ಸೃಷ್ಟಿಸುತ್ತಿದ್ದಾರೆ ಎಂದು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಏಜೆಂಟರ ಗುಂಡೇಟಿಗೆ 2 ವಲಸಿಗರು ಬಲಿ. ಕಾರ್ಯಾಚರಣೆ ಹರಡಿಕೊಂಡಂತೆಲ್ಲ ಅಮಾಯಕರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತಿದೆ. ಜುಲೈ ತಿಂಗಳ ಒಂದೇ ವಾರದಲ್ಲಿ 2 ವಲಸಿಗರು ಐಸ್ ಏಜೆಂಟರ ಗುಂಡೇಟಿಗೆ ಬಲಿಯಾಗಿದ್ದಾರೆ. ಮೊದಲ ಘಟನೆ ನಡೆದಿದ್ದು ಜುಲೈ 7ರಂದು ಅಮೆರಿಕದ ಹೂಸ್ಟನ್ ನಲ್ಲಿ. ಕಳೆದ 3 ದಶಕಗಳಿಂದ ಅಂದರೆ ಬರೋಬ್ಬರಿ 30 ವರ್ಷಗಳಿಂದ ಅಮೆರಿಕದಲ್ಲಿ ವಾಸ ಮಾಡುತ್ತಿದ್ದ ಮೆಕ್ಸಿಕೋ ಮೂಲದ ಲೊರೆಂಟೋ ಸಾಲ್ಗಾಡೋ ಅರಾವ್ಜೋ ಮತ್ತು ಎಂಬ ವ್ಯಕ್ತಿಯ ವ್ಯಾನ್ ಅನ್ನ ತಡೆಯಲು ಹೋದ ಏಜೆಂಟರು ಆತನ ಮೇಲೆ ಗುಂಡಿನ ಮಳೆಗೆರೆದು ಸ್ಥಳದಲ್ಲೇ ಕೊಂದಿದ್ದಾರೆ. ಇನ್ನು ಈ ಭೀಕರ ಘಟನೆ ನಡೆದು ವಾರ ಕಳೆದರೊಳಗೆ ಜುಲೈ 13ರಂದು ಮೇನ್ ರಾಜ್ಯದ ಬಡ್ಡೆಫೋರ್ಡ್ ನಲ್ಲಿ ಸಂಚಾರ ತಪಾಸಣೆ ವೇಳೆ ಜೋವನ್ ಸೆಬಸ್ಟಿಯನ್ ದುರಾನ್ ಗೈರೆರೋ ಎಂಬ 25 ವರ್ಷದ ಕೊಲಂಬಿಯಾ ಮೂಲದ ಯುವಕನನ್ನ ಭದ್ರತಾ ಸಿಬ್ಬಂದಿ ಗುಂಡಿಕ್ಕಿ ಕೊಂದಿದ್ದಾರೆ. ಇಲ್ಲಿ ಅತ್ಯಂತ ಆಘಾತಕಾರಿ ವಿಷಯ ಎಂದರೆ ಈ 2 ವ್ಯಕ್ತಿಗಳು ಐಸ್ ಏಜೆಂಟರ ಅಸಲಿ ಟಾರ್ಗೆಟ್ ಲಿಸ್ಟ್ ನಲ್ಲೇ ಇರಲಿಲ್ಲ. ಹೌದು, ತಪ್ಪು ಗ್ರಹಿಕೆಯಿಂದ ಅಥವಾ ತಪ್ಪಾದ ಗುರುತಿನಿಂದ ಈ ಕೊಲೆಗಳು ನಡೆದಿವೆ ಎಂದು ಅಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ. ಆದರೂ ತಮ್ಮ ಏಜೆಂಟರ ರಕ್ಷಣೆಗಾಗಿ ತಮ್ಮ ಅಧಿಕಾರಿಗಳ ಮೇಲಿನ ದಾಳಿ ತಡೆಯಲು ಈ ಶೂಟಿಂಗ್ ಅಗತ್ಯವಾಗಿತ್ತು ಎಂದು ಟ್ರಂಪ್ ಆಡಳಿತ ಸಬೂಬು ನೀಡ್ತಾ ಇದೆ. ಸ್ವತಃ ಅಖಾಡಕ್ಕೆ ಧುಮುಕಿದ ಟ್ರಂಪ್, ಖಡಕ್ ಆರ್ಡರ್ ಕೊಟ್ಟ ಅಮೆರಿಕದ ಅಧ್ಯಕ್ಷ. ಸರಣಿ ಕೊಲೆಗಳ ನಂತರ ಅಮೆರಿಕದ ಗೃಹ ಭದ್ರತಾ ಕಾರ್ಯದರ್ಶಿ ಮಾರ್ಕ್ ವೇನ್ ಮುಲ್ಲಿನ್ ರವರು ವಾಹನಗಳನ್ನು ತಡೆದು ತಪಾಸಣೆ ನಡೆಸುವ ಕಾರ್ಯಾಚರಣೆಗೆ ತಾತ್ಕಾಲಿಕ ತಡೆ ನೀಡಿದ್ದರು. ಆದರೆ ಆಶ್ಚರ್ಯ ಎಂದರೆ ದೇಶದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಖುದ್ದಾಗಿ ಹಸ್ತಕ್ಷೇಪ ಮಾಡಿ ಮುಲ್ಲಿನ್ ರವರ ಆದೇಶವನ್ನ ರದ್ದುಗೊಳಿಸಿದರು. ಯಾವುದೇ ಕಾರಣಕ್ಕೂ ವಾಹನ ತಪಾಸಣೆ ನಿಲ್ಲಬಾರದು, ಕಾರ್ಯಾಚರಣೆ ಇನ್ನೂ ತೀವ್ರಗೊಳ್ಳಬೇಕು ಎಂದು ಟ್ರಂಪ್ ಖಡಕ್ ಸೂಚನೆಯನ್ನು ನೀಡಿದರು. ಇನ್ನೊಂದೆಡೆ ಕನ್ಸರ್ವೇಟಿವ್ ಚಿಂತಕರು ಹಾಗೂ ಟ್ರಂಪ್ ಬೆಂಬಲಿಗರು ಈ ಬಂಧನದ ಸಂಖ್ಯೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಹೆರಿಟೇಜ್ ಫೌಂಡೇಶನ್ ನ ಮೈಕ್ ಹಾವೆಲ್ ಎನ್ನುವ ಹಿರಿಯ ವಿಶ್ಲೇಷಕ, ಈಗಿನ ಬಂಧನದ ಸಂಖ್ಯೆಗಳು ನಮಗೆ ಸಾಲದು. ವಾರ್ಷಿಕ 10 ಲಕ್ಷಕ್ಕಿಂತ ಹೆಚ್ಚು ಅಂದರೆ ಮಿಲಿಯನ್ ದಾಟುವಷ್ಟು ವಲಸಿಗರನ್ನ ಅಮೆರಿಕದಿಂದ ಗಡಿಪಾರು ಮಾಡಬೇಕು. ಇಷ್ಟಕ್ಕೆ ಸುಮ್ಮನಾಗದೆ ಕೆಲಸದ ಸ್ಥಳಗಳ ಮೇಲೆ ರೇಡ್ ಮಾಡಿ ಅಕ್ರಮ ವಲಸಿಗರಿಗೆ ಕೆಲಸ ಕೊಡುವ ಕಂಪನಿಗಳ ಬೆನ್ನೆಲುಬು ಮುರಿಬೇಕು ಎಂದು ಬಹಿರಂಗವಾಗಿ ಪ್ರಚೋದನಕಾರಿ ಹೇಳಿಕೆಯನ್ನು ನೀಡಿದ್ದಾರೆ. ಇದಕ್ಕಾಗಿ ಕಳೆದ ವರ್ಷ ರಿಪಬ್ಲಿಕನ್ ಪಕ್ಷ ಪಾಸ್ ಮಾಡಿದ ಬೃಹತ್ ಆಯವ್ಯಯ ಮಸೂದೆಯ ಹಣವನ್ನ ಬಳಸಿ ಸಾವಿರಾರು ಹೊಸ ಐಸ್ ಏಜೆಂಟರನ್ನ ನೇಮಕ ಮಾಡಿಕೊಳ್ಳಲಾಗಿದೆ.
ಪ್ರಸ್ತುತ ಅಮೆರಿಕದ ಬೀದಿಗಳಲ್ಲಿ ಈ ಹೊಸ ಏಜೆಂಟರು ಹೈ ಟೆಂಪೋ ಹೈ ಔಟ್ಪುಟ್ ಮಿಷನ್ ನೊಂದಿಗೆ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಅಮೆರಿಕ ಬಿಟ್ಟು ತೊಲಗಿ ಎಂದ ಮಾರ್ಕ್ ವೇನ್ ಮುಲ್ಲೆ. ಅಮೆರಿಕದಲ್ಲಿ ಮಾನವ ಹಕ್ಕುಗಳ ಸಂಘಟನೆಗಳು ಹಾಗೂ ಡೆಮಾಕ್ರೆಟಿಕ್ ಪಕ್ಷದ ಸಂಸದರು ಪ್ರತಿಭಟನೆ ನಡೆಸುತ್ತಿದ್ದರೂ ಟ್ರಂಪ್ ಸರ್ಕಾರದ ಧೋರಣೆ ಮಾತ್ರ ಕಂಟಿನ್ಯೂ ಆಗ್ತಾ ಇದೆ. ಡಿಎಚ್ಎಸ್ ಕಾರ್ಯದರ್ಶಿ ಮಾರ್ಕ್ ವೆನ್ ಮುಲ್ಲಿನ್ ರವರು ಖಡಕ್ ಆಗಿ ಹೇಳಿದ್ದಾರೆ, ನಮ್ಮ ಮೊದಲ ಮತ್ತು ಪ್ರಮುಖ ಗುರಿ ಎಂದರೆ ಅಧಿಕಾರಿಗಳ ಸುರಕ್ಷತೆ ಕಾಯ್ದುಕೊಳ್ಳುವುದು ಹಾಗೂ ತಮ್ಮ ರಸ್ತೆಗಳಿಂದ ಅಪರಾಧಿಗಳನ್ನ ಹೊರಹಾಕುವುದು. ಅಮೆರಿಕದಲ್ಲಿ ಅಕ್ರಮವಾಗಿ ವಾಸಿಸುತ್ತಿರುವ ಪ್ರತಿಯೊಬ್ಬ ವಿದೇಶಿಯನ್ನ ಬಂಧಿಸಿ ಗಡೀಪಾರು ಮಾಡಲಾಗುವುದು. ನೀವು ಅಕ್ರಮವಾಗಿ ಇಲ್ಲಿದ್ದರೆ ತಕ್ಷಣವೇ ಈ ದೇಶ ಬಿಟ್ಟು ತೊಲಗಿ ಎಂದು ಅತ್ಯಂತ ತೀವ್ರವಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ಬೆಳವಣಿಗೆಯಿಂದಾಗಿ ಅಮೆರಿಕದಲ್ಲಿ ನೆಲೆಸಿರುವ ಲಕ್ಷಾಂತರ ಮೆಕ್ಸಿಕನ್, ಲ್ಯಾಟಿನ್ ಅಮೆರಿಕನ್ ಮಾತ್ರವಲ್ಲದೆ ಭಾರತ ಸೇರಿದಂತೆ ಆಸಿಯಾ ದೇಶಗಳಿಂದ ಸೂಕ್ತ ದಾಖಲೆಗಳಿಲ್ಲದೆ ಅಮೆರಿಕ ತಲುಪಿರುವ ಲಕ್ಷಾಂತರ ಭಾರತೀಯರು ಹಾಗೂ ಕನ್ನಡಿಗರು ತೀವ್ರ ಆತಂಕದಲ್ಲಿ ದಿನ ದೂಡುವಂತಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಮನೆ ಬಾಗಿಲಿಗೆ ಐಸ್ ಏಜೆಂಟರು ಬರಬಹುದು ಎಂಬ ಭಯ ಅಮೆರಿಕದಾದ್ಯಂತ ಆವರಿಸಿದೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಆಡಳಿತವು ಜಾರಿಗೆ ತರುತ್ತಿರುವ ಕಠಿಣ ವಲಸೆ ನಿಯಮಗಳು ಮತ್ತು ಐಸ್ ಏಜೆಂಟರ ಆಕ್ರಮಣಕಾರಿ ಮಿಲಿಟರಿ ಮಾದರಿಯ ಕಾರ್ಯಾಚರಣೆಯು ಜಾಗತಿಕ ಮಟ್ಟದಲ್ಲಿ ತೀವ್ರ ಕಳವಳಕ್ಕೆ ಕಾರಣವಾಗಿದೆ. ಗುರುತು ಪತ್ತೆ ಹಚ್ಚುವಿಕೆಯಲ್ಲಿ ನಡೆದ ಲೋಪಗಳಿಂದ ಅಪಾಯಕರ ಪ್ರಾಣಿ ಹಾನಿಯಾಗುತ್ತಿದ್ದರೂ ಗಡೀಪಾರು ಪ್ರಕ್ರಿಯೆಯನ್ನು ನಿಲ್ಲಿಸದೆ ಮತ್ತಷ್ಟು ತೀವ್ರಗೊಳಿಸಲು ಟ್ರಂಪ್ ನೀಡಿರುವ ಕಟ್ಟುನಿಟ್ಟಿನ ಆದೇಶವು ಅಮೆರಿಕದಲ್ಲಿ ನೆಲೆಸಿರುವ ಲಕ್ಷಾಂತರ ಅಕ್ರಮ ವಲಸಿಗರ ಭವಿಷ್ಯವನ್ನ ಆತಂಕಕ್ಕೆ ತಳ್ಳಿದೆ. ವಾರ್ಷಿಕ 10 ಲಕ್ಷಕ್ಕೂ ಹೆಚ್ಚು ವಿದೇಶಿಯರನ್ನ ದೇಶದಿಂದ ಹೊರಹಾಕುವ ಟ್ರಂಪ್ ಬೆಂಬಲಿಗರ ಕಠಿಣ ಧೋರಣೆಯು ಅಲ್ಲಿನ ಆರ್ಥಿಕತೆ ಮತ್ತು ಮಾನವೀಯ ಹಕ್ಕುಗಳ ಸ್ಥಿತಿಯ ಮೇಲೆಯೂ ಗಂಭೀರ ಪರಿಣಾಮ ಬೀರಲಿದೆ. ಸೂಕ್ತ ದಾಖಲೆಗಳಿಲ್ಲದೆ ಅಮೆರಿಕ ಸೇರಿರುವ ಸಾವಿರಾರು ಭಾರತೀಯ ಹಾಗೂ ಕನ್ನಡಿಗರು ಈಗ ಯಾವುದೇ ಕ್ಷಣದಲ್ಲೂ ಬಂಧನವಾಗಬಹುದು ಎಂಬ ಭಯದ ನೆರಳಿನಲ್ಲಿ ದಿನ ದೂಡುವಂತಾಗಿದ್ದು, ಈ ಬೃಹತ್ ಆಪರೇಷನ್ ಅಮೆರಿಕವನ್ನು ಎತ್ತ ಸಾಗಿಸಲಿದೆ ಎಂಬ ಆತಂಕ ಕೂಡ ಜನರಲ್ಲಿ ಹೆಚ್ಚಾಗಿದೆ. ಇದಾಗಿತ್ತು ಕ್ಷಣದ ಅಪ್ಡೇಟ್. ಇದೇ ರೀತಿಯ ಅಪ್ಡೇಟ್ಗಳಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.